ಗೋವಿಂದ ಅನ್ನುವ ಶಬ್ದದ ಅರ್ಥವನ್ನ ಈಗ ನೋಡೋಣ. ಇದು ಹರಿವಂಶದಲ್ಲಿ ಭವಿಷ್ಯ ಪರ್ವದ 88ನೇ ಅಧ್ಯಾಯ, ಅಲ್ಲಿ 50ನೇ ಶ್ಲೋಕ ಇದು. ಗೌರೇಶಾತೋ ಯತೋ ವಾಣಿ ತಾಂಚ ವೇದ ಯತೋ ಭವಾನ್ ಗೋವಿಂದಸ್ತು ತಥೋ ದೇವ ಮುನಿಭಿಹಿ ಕಥ್ಯಸೆ ಭವಾನ್ ಅಂತ ಅಲ್ಲಿ ಬರುವಂತ ಶ್ಲೋಕ. ಭಗವಂತನೇ ಏಷಾವಾಣಿ, ಈ ವಾಂಗ್ಮಯವು ಸಾಹಿತ್ಯವು ಗೌ ಎಂದು ಹೇಳಲ್ಪಡುತ್ತದೆ. ತಾಮ್, ಆ ಗೋವನ್ನ, ಭವಾನ್ ನೀನು ವೇದ ತಿಳಿದಿದ್ದಿ, ತತಃ ಆ ಕಾರಣದಿಂದ, ಗೋವಿಂದನೆಂದು, ಮುನಿವಿಹಿ ಜ್ಞಾನಿಗಳಾದಂತಹ ಮುನಿಗಳಿಂದ, ಭವಾನ್ ನೀನು ಕಥ್ಯತೆ ಹೇಳಲ್ಪಡುತ್ತಿ ಅಂತ ಹೀಗೆ ಬಂದಿರುವಂತಹ ಒಂದು ಅರ್ಥ ಅದು. ವಿಷ್ಣು ಪರ್ವದ ಮತ್ತೊಂದು ಶ್ಲೋಕ ಹೀಗೆ ಕಂಡು ಬರ್ತದೆ. ಇದು ಅಲ್ಲಿ 19ನೇ ಅಧ್ಯಾಯ ವಿಷ್ಣು ಪರ್ವದಲ್ಲಿ, ಅಲ್ಲಿ 45ನೇ ಶ್ಲೋಕ. ಅಹಂ ಕಿರೇಂದ್ರೋ ದೇವಾನಾಂ ತ್ವಂ ಗವಾಂ ಇಂದ್ರತಾಂ ಗತಃ ಗೋವಿಂದ ಇತಿ ಲೋಕಾಸ್ತ್ವಾಂ ಸ್ತೋಷ್ಯಂತಿ ಭವಿಶಾಶ್ವತಂ. ಅಹಂ ನಾನು, ದೇವಾನಾಂ ದೇವತೆಗಳ, ಇಂದ್ರ ಕಿಲ ಇಂದ್ರನಾಗಿದ್ದೇನಷ್ಟೇ, ತ್ವಂ ನೀನು, ಗವಾಂ ಗೋವುಗಳ, ಕೃಷ್ಣ ಆ ಸಂದರ್ಭದಲ್ಲಿ ಗೋವುಗಳ ಪಾಲಕನಾಗಿದ್ದ, ಆದ್ರಿಂದ ಗೋವುಗಳ ಇಂದ್ರ ನೀನಾಗಿದ್ದೆ ಅಂತ ಹೇಳಿದ್ದಾರೆ. ಆದ್ರಿಂದ ಗೋವಿಂದ ಇತಿ ಲೋಕಾಹ ತ್ವಾಂ, ಆದ್ರಿಂದ ಗೋವಿಂದ ಎಂಬುದಾಗಿ ಜನಗಳೆಲ್ಲ ನಿನ್ನನ್ನ ಸ್ತೋಷ್ಯಂತಿ ಪ್ರಶಂಸಿಸ್ತಾರೆ, ಭುವಿ ಈ ಜಗತ್ತಿನಲ್ಲಿ ಹಾಗೆ ನಿನ್ನನ್ನ ಹೊಗಳ್ತಾರೆ ಅಂತ ಅದರ ತಾತ್ಪರ್ಯ. ವಿಷ್ಣು ಪುರಾಣದ ಶ್ಲೋಕ ಒಂದು ಕೂಡ ಹೀಗೆ ಕಂಡು ಬರ್ತದೆ. ಅದು ವಿಷ್ಣು ಪುರಾಣದ ಶ್ಲೋಕ ಕಂಡು ಬರೋದು 5:12, 5:13 ಅಂತಿದೆ. 5ನೇ ಅಂಶ ಅಲ್ಲಿ 13ನೇ ಅಧ್ಯಾಯ 13ನೇ ಶ್ಲೋಕ ಹೀಗಿದ್ದಿರ್ಬೇಕು. ಸತ್ವಾಂ ಕೃಷ್ಣಾಭಿಷೇಕ್ಷ್ಯಾಮಿ ಗವಾಂ ವಾಕ್ಯ ಪ್ರಚೋದಿತಃ ಉಪೇಂದ್ರತ್ವೇ ಗವಾಮಿಂದ್ರ ಗೋವಿಂದಸ್ತು ಭವಿಷ್ಯಸಿ ಅಂತ ಇಂದ್ರ ಕೃಷ್ಣನಿಗೆ ಹೇಳುವಂತಹ ಮಾತದು. ಕೃಷ್ಣನೇ, ತ್ವಾಂ ನಿನ್ನನ್ನು, ಅಹಂ ನಾನು, ಗವಾಂ ಗೋವುಗಳ, ಈ ಆಕಳುಗಳ, ವಾಕ್ಯ ಪ್ರಚೋದಿತ, ಹಾಗೆಯೇ ಗವಾಂ ವೇದಗಳ ವಾಕ್ಯ ಪ್ರಚೋದಿತ, ವೇದಗಳ ಶಾಸನಕ್ಕನುಸಾರವಾಗಿ, ಉಪೇಂದ್ರ ಎಂಬ ಸ್ಥಾನದಲ್ಲಿ ಅಭಿಷೇಕ್ಷ್ಯಾಮಿ ನಾನು ನಿನ್ನನ್ನು ಅಭಿಷೇಕ ಮಾಡ್ತೇನೆ. ಗವಾಮಿಂದ್ರ ಗೋವಿಂದಸ್ತು ಭವಿಷ್ಯಸಿ, ನೀನು ಗೋವುಗಳಿಗೆ ಒಡೆಯಾದ್ರಿಂದ ಗೋವಿಂದ ಎಂಬ ನಾಮವನ್ನು ಪಡ್ಕೊಳ್ತಿ. ಗವಾಂ ಇಂದ್ರನೇ ಗೋವಿಂದ ಎಂದಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಇದು ವಿಷ್ಣು ಪುರಾಣದ ಶ್ಲೋಕ. ಶಾಂತಿ ಪರ್ವದಲ್ಲಿ ಅಥವಾ ಮೋಕ್ಷಧರ್ಮ ಪರ್ವದಲ್ಲಿ 342ನೇ ಅಧ್ಯಾಯದ 70ನೇ ಶ್ಲೋಕ ಒಂದು ಹೀಗೆ ಕಂಡು ಬರ್ತದೆ. ನಷ್ಟಾಂಶ ಧರಣೀಂ ಪೂರ್ವಂ ಅವಿಂದಂ ವೈ ಕುಹಾಗತಾಂ ಗೋವಿಂದ ಇತಿ ತೇನಾಹಂ ದೇವೈಹಿ ವಾಗ್ಮಿರವಿಷ್ಟುತಃ. ಕೃಷ್ಣನು ಹೇಳುವ ಮಾತಿದು. ಪೂರ್ವಂ ಹಿಂದೆ, ನಷ್ಟಾಂ ಕಳೆದು ಹೋದ, ಧರಣೀಂ ಗುಹಾಗತಾಂ ಪಾತಾಳದ ಗುಹೆಯಲ್ಲಿ, ಯಾವುದೋ ಕಮರಿಯಲ್ಲಿ ಸಿಕ್ಕಿ ಬಿದ್ದಿದ್ದಂತಹ, ನಷ್ಟಾಂ ಕಳೆದು ಹೋದ, ಧರಣಿಯನ್ನು, ಅವಿಂದಂ ನಾನು ಪಡೆದೆನು, ಅದನ್ನು ಎತ್ತಿ ತಂದೆನು, ಇತಿ ಈ ಕಾರಣದಿಂದ, ತೇನ ಈ ಕಾರಣದಿಂದ, ಗೋವಿಂದ ಇತಿ ಗೋವಿಂದ ಎಂಬುದಾಗಿ, ದೇವೈಹಿ ದೇವತೆಗಳಿಂದ, ವಾಗ್ಭಿಹಿ ಸ್ತೋತ್ರಗಳ ಮೂಲಕ, ಅಭಿಷ್ಟುತಃ ನಾನು ಪ್ರಶಂಸಿಸಲ್ಪಟ್ಟಿದ್ದೇನೆ ಅಂತ ಹೀಗಿದು ಮಹಾಭಾರತದ ಮಾತು. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ ಮತ್ತೊಂದು ಶ್ಲೋಕ, ಅರ್ಥ ವ್ಯತ್ಯಾಸ ಏನೂ ಇಲ್ಲ. ಉದ್ಯೋಗ ಪರ್ವದ 70ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ ಇದು. ಗೋವಿಂದೋ ವೇದನಾಥ್ ಗವಾಂ, ಈ ಗೋವುಗಳನ್ನ ವೇದನ ಮಾಡಿಕೊಂಡಿರುವುದರಿಂದ, ತಿಳಿದುಕೊಂಡಿರುವುದರಿಂದ ಅಥವಾ ಪಡೆದುಕೊಂಡಿರುವುದರಿಂದ ಅವನಿಗೆ ಗೋವಿಂದ ಅಂತ ಹೇಳ್ತಾರೆ. ಹೀಗೆ ಗೋವುಗಳನ್ನ ಅಂದ್ರೆ ಆಕಳುಗಳನ್ನ, ಮತ್ತೆ ಗೋ ಅಂದ್ರೆ ವೇದಗಳನ್ನ,
ಇವೆಲ್ಲವನ್ನೂ ಕೂಡ ವೇದನಾಥ್ ತಿಳಿದಿರುವುದರಿಂದ ಮತ್ತೆ ಅವುಗಳನ್ನು ಇನ್ನೊಬ್ಬರಿಗೆ ತಿಳಿಸುವುದರಿಂದ ಈ ಎಲ್ಲ ಕಾರಣಗಳಿಂದ ಅವನನ್ನೇ ಗೋವಿಂದ ಅಂತ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಹೀಗೆ ಮಹಾಭಾರತದ 2, ಹರಿವಂಶದ 2 ಮತ್ತು ವಿಷ್ಣು ಪುರಾಣದ 1 ಆಧಾರಗಳನ್ನು ನಾವು ಗೋವಿಂದ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಗಮನಿಸಬಹುದಾಗಿದೆ.